ವರಮಹಾಲಕ್ಷ್ಮಿ ಕ್ಲೀನ್ ಮಾಡ್ತಾಯಿದ್ದೀನಿ. ಬಳೆಗಳು ತಂದಿದ್ದೆ, ಎಲ್ಲ ನಾಲ್ಕು ನಾಲ್ಕಾಗಿ ಕಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತೆಲ್ಲ ರೆಡಿ ಮಾಡಿ ನೋಡಿ ಈ ಥರ ರೆಡಿ ಮಾಡಿದ್ದೀನಿ. ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಎಲ್ಲ 2 ರೂಮ್ ಇತ್ತು, ಅದು ಎಲ್ಲ ಕ್ಲೀನ್ ಮಾಡ್ಕೊಂಡು ಮೊನ್ನೆಲ್ಲ ಕಿಚನ್ ಕ್ಲೀನ್ ಮಾಡಿದ್ದೆ. ಈಗ 2 ರೂಮು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ನಾಳೆಯಿಂದ ಬುಧವಾರ ಸ್ಟಾರ್ಟ್ ಆಗ್ತಾಯಿದೆ. ಇನ್ನು ಇವತ್ತೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಇವತ್ತೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ರೆ ನಾನು ನಮ್ಮ ಯಜಮಾನ್ರಿಬ್ಬರೂ. ಇದೆಲ್ಲ ಮೆಡಿಸನ್ಸು ನನ್ನ ಆಪ್ರೇಷನ್ ಆದಾಗಿಂದ ಇಟ್ಟಿರೋ ಮಾತ್ರೆಗಳು. ನನಗೆ ಮಾತ್ರೆಗಳು ಹಾಕ್ಕೋಬೇಕಂದ್ರೇ ಆಗಲ್ಲ ನನಗೆ, ಏಕೆಂದರೆ ಕಿಡ್ನಿಗಳು ಹಾಳಾಗ್ಬಿಡುತ್ತೆ ಅನ್ನೋದೇ ನನ್ನ ಮೈಂಡ್ಸೆಟ್ಟು. ಅದಕ್ಕೆ ಆದಷ್ಟು ಮಾತ್ರೆಗಳು ತುಂಬ ಅವಾಯ್ಡ್ ಮಾಡ್ತೀನಿ. ತಂದರೂ ಒಂದಿನ 1 ಟೈಮ್ 2 ಟೈಮ್ ಹಾಕ್ಕೊತೀನಿ ಅಷ್ಟೇ, ನೋವಾದ್ರೂ ತಡ್ಕೊಂಡೇ ಇರ್ತೀನಿ. ಸರಿ ಅಂಥೇಳಿ ನಾನು ಈ ಕಬೋರ್ಡ್ಸ್ ಎಲ್ಲ ಕೆಳಗಡೆ ಡ್ರಾಗಳಿದೆಯಲ್ಲ, 4 ಡ್ರಾ ಇತ್ತು ಬೀರು ಕೆಳಗಡೆ, ಅದನ್ನೆಲ್ಲ ಸ್ವಲ್ಪ ಎಲ್ಲಿಂದ ಅಲ್ಲಲ್ಲಿ ಇಟ್ಬಿಟ್ಟಿದ್ದೀನಿ. ಅದನ್ನೆಲ್ಲ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗನದು ಪೆನ್ಸಿಲ್ಲು ಪೆನ್ನುಗಳು ಅಲ್ಲಿಂದು, ಮತ್ತು ಯಾರು ಗಿಫ್ಟ್ ಕೊಟ್ಟಿರೋ ಐಟಮ್ಸು ಅದೇ, ಮತ್ತು ಬ್ಲೌಸ್ ಪೀಸುಗಳು ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಹಾಗಾಗಿ ಇದರೊಳಗಡೆ ಹಾಕಿಟ್ಬಿಟ್ಟಿದ್ದೆ. ಸರಿ ಇದೆಲ್ಲ ನಾವು ಬೇಗ ಬೇಗ ಕ್ಲೀನ್ ಮಾಡ್ಕೊಂಬಿಡೋಣ ಅಂತಂತೇಳಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕ್ಲೀನ್ ಮಾಡಿಕೊಂಡ್ರೆ ಇನ್ನು ಗುರುವಾರದಿಂದನೇ ಭೀಮ್ನ ಅಮಾವಾಸ್ಯೆ ಇರೋದರಿಂದ ಬುಧವಾರ ಎಲ್ಲ ದೇವ್ರ ಮನೆ ಮಾಡ್ಕೊಳ್ಳೋಣ, 2 ರೂಮ್ ಮುಗಿಸ್ಕೊಂಬಿಟ್ರೆ ಅಂತಂತೇಳಿ ಮಾಡ್ಕೊತಾ ಇರೋದು. ಅಂದರೆ ದಿನಕ್ಕೆ ಒಂದೊಂದು ಇಟ್ಕೊತೀರಿ, ಎಲ್ಲನೂ ಒಂದೇ ದಿನ ಮಾಡ್ತೀರಿ ಅಂದರೆ ಅದು ಆಗದೇ ಇರೋ ಕೆಲಸ. ಯಾಕಂದರೆ ಏನು ಹೇಳ್ತಾರೆ ಅಂದರೆ, ಈಗ ಮನೆಗೆ ಅಡುಗೆ ಕೆಲಸ ಇರುತ್ತೆ, ಪಾತ್ರೆಗಳಿರುತ್ತೆ, ಬಟ್ಟೆಗಳಿರುತ್ತೆ, ಮತ್ತು ಯಜಮಾನ್ರ ಬಾಕ್ಸು ಅವರು ಸಹ ಕೆಲ್ಸಗಳ್ಗೆ ಹೋಗ್ತಾರೆ. ಇದೆಲ್ಲ ಇರುತ್ತಲ್ಲ, ಇದೆಲ್ಲ ನೋಡಿಕೊಂಡು ನಾವು ಎಲ್ಲ ಒಟ್ಟಿಗೆ ಮಾಡ್ತೀರಿ ಅಂದರೆ ಆಗಲ್ಲ. ಅದರಲ್ಲಂತೂ ನಾನಂತೂ ಇದ್ದಿದ್ದು ಆಗಲ್ಲ. ಸರಿ ಆ ಕಬೋರ್ಡಲ್ಲಿರೋದನ್ನೆಲ್ಲ ನಾನು ಬಕೆಟಿಗೆ ಹಾಕ್ತಾಯಿದ್ದೀನಿ. ಇದೆಲ್ಲ ಯಾವಾಗೋ ಬಳಸೋ ಅಂಥವು ಅದು ಅಂದ್ಬಿಟ್ಟು ಒಂದು ಕಬೋರ್ಡ್ ನನಗೆ ಬೇಕಾಗಿತ್ತು. ನನಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ನಾನು ಇಟ್ಕೊಳ್ಲಿಕ್ಕೆ ಅಂತ ಒಂದು ಕಬೋರ್ಡ್ ಐಟಮ್ ಎಲ್ಲ ತೆಗೆದು ನಾನು ಬಕೆಟ್ಗಿಟ್ಟೆ. ಸರಿ ಜಡೆಗಳೆಲ್ಲ ನೋಡ್ತಾ ಇದ್ದೀರಲ್ಲ, ದೇವರಿಗೆ ಅಂತ ನಾನು ತೆಗ್ದಿಟ್ಟಿದ್ದು ಜಡೆಗಳು ಸುಮಾರು ಹೆಂಗಿಲ್ಲ ಅಂದ್ರೆ 5-6 ಜೊತೆ ಇದೆ. ಆಮೇಲೆ ನಾನು ಸ್ವಲ್ಪ ಮೊಗ್ಗಿನ ಜಡೆ ಇಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡೋಣ ಈ ವರ್ಷ ತರಲ್ಲ ಅನ್ನೋದನ್ನು ನೋಡಬೇಕು. ನಾನು ಏನು ಹೂವು ಎಲ್ಲನೂ ದಿಂಡಿನ ಸಮೇತ ಮೊಗ್ಗಿನ ಜಡೆ ಸಮೇತ ನಾನು ಚಿಕ್ಕಪೇಟೆಗೆ ಕಳಿಸ್ಬಿಡ್ತೀನಿ. ಅಲ್ಲೇ ತೊಗೊಂಬರ್ತಾರೆ ನನಗೇನು ಬೇಕಾದ್ರೂ. ನೋಡ್ಬೇಕು ಈ ಸಲ ಹೋಗ್ತಾರ ಹೋಗಲ್ಲ ಅಂತ. ನಾನು ಹಿರಿಯ ಮಗ ಇದ್ದರೆ ಹೋಗ್ಬೋದು ಅಂದ್ಕೊತೀನಿ. ಏನೋ 8 ದಿನ ಇರ್ತೀನಿ ಅಂತ ಹೇಳ್ತಿದ್ದಾನೆ. ಕಾಮಾಕ್ಷಮ್ಮ ದೀಪ ಬಂದು ನನಗೆ ರಾಯರ ಆರಾಧನೆ ದಿವಸ ಕೊಟ್ಟಿದ್ದು ಹೋದ ವರ್ಷ. ಅದನ್ನು ನಾನು ಇಟ್ಟೇ ಇರಲಿಲ್ಲ, ಈ ವರ್ಷ ಇಡೋಣ ಅಂತ ಅಂದ್ಕೊತಾ ಇದ್ದೀನಿ ಶ್ರಾವಣದಲ್ಲಿ. ನೋಡೋಣ ಏನಾಗುತ್ತೆ ಅಂತೇಳಿ ಆದಷ್ಟು ಬೇಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಲಾಸ್ಟ್ ಅಲ್ವಾ, ಅದಕ್ಕೆ ನಾನ್ ವೆಜ್ ಏನಾದರೂ ಮಾಡ್ಕೊಂಬಿಡೋಣ ಅಂತಂತೇಳಿ ನಾನ್ ವೆಜ್ಜಿಗೆ ಏನು ಮಾಡಿದ್ದೆ ಅಂದರೆ ಚಿಕನ್ ಸಾಂಬಾರು ಮಾಡಿ ಮೊಟ್ಟೆ ದೋಸೆ ಹಾಕಿದ್ದೆ. ಸರಿ ಇದನ್ನೆಲ್ಲ ಮುಗಿಸ್ಕೊಂಬಿಡೋಣ ಅಂತೇಳಿ ಬೇಗ ಮಾಡ್ತಾಯಿದ್ದೀನಿ. ನೋಡಿರಿ ಇದೆಲ್ಲ ಗಿಫ್ಟ್ ಕೊಟ್ಟಿರೋ ಐಟಮ್ಸ್ ಎಲ್ಲ ಹಾಗಾಗಿ ಹೋಗೋದು ಬರೋದು ಡ್ರಾನಲ್ಲಿ ತೊಗೊಂಬಂದು ಹಾಕ್ಬಿಡೋದು. ಡ್ರಾ ಇರುತ್ತಲ್ವ, ಇರುತ್ತೆ ಬಿಡು ಅದರಲ್ಲಿ ಅನ್ನೋದ್ರ ಥರ ನಾನು ಸ್ವಲ್ಪ ಲೇಜಿನೆಸ್ ಆದರೆ ಹೀಗೇನೇನೋ ಅಂತ ನನಗೂ ಅನಿಸುತ್ತೆ. ಸರಿ ಅಂತ ಇದೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಸ್ವಲ್ಪ ವಾಯ್ಸ್ ಓವರ್ ಕೊಡಲಿಕ್ಕೂ ಯಾಕೋ ಹೆದರಿಕೆ ನನಗೆ. ಇದಕ್ಕೂ ಮುಂಚೆ ಇಟ್ಟಿರೋ ವಾಯ್ಸ್ ಥರನೇ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ನಿಜವಾಗ್ಲೂ ನನಗೆ ವೀಡಿಯೋ ಇಡೋದಕ್ಕೆ 1 ವರ್ಷ ಟೈಮ್ ತೊಗೊಂತು ಕಲ್ತ್ಕೊಳ್ಲಿಕ್ಕೆ ನನಗೆ. ಇವಾಗ ನಾನು ಒಂದೊಂದಾಗಿ ಮಾಡ್ತಾಯಿದ್ದೀನಿ. ಅದೆಲ್ಲ ಎಡಿಟ್ ಮಾಡೋದು ಮತ್ತು ವಾಯ್ಸ್ ಓವರ್ ಕೊಡೋದು, ಸ್ಪೀಡ್ ಇಡೋದು ಇದೆಲ್ಲನೂ ಹೀಗೀಗ ಕಲ್ತ್ಕೊತಾ ಇದ್ದೀನಿ. ಮತ್ತು ಅದನ್ನು ಯೂಟ್ಯೂಬ್ಗೆ ಇಡೋದು ಮಾತ್ರ ಬರ್ತಾಯಿಲ್ಲ, ಅದೊಂದು ಕಲ್ತ್ಕೋಬೇಕು. ಯಾವಾಗೂ ಒಬ್ಬರ ಮೇಲೆ ಡಿಪೆಂಡ್ ಆಗ್ತಾಯಿದ್ದೆ, ಅದಕ್ಕೆ ನಾನು ಇಷ್ಟು ಲೇಟಾಗಿ ಇಡ್ತಾ ಇರೋದು ವೀಡಿಯೋಗಳೆಲ್ಲನೂ. ಆದಷ್ಟು ಲೈಕ್ ಮಾಡಿರಿ, ನನಗೆ ಶೇರ್ ಮಾಡಿರಿ, ಹೇಗಿದೆ ಅನ್ನೋದು ಕಮೆಂಟಲ್ಲಿ ನನಗೆ ತಿಳಿಸ್ರಿ. ಮತ್ತು ಇದೆಲ್ಲ ನಾನು ಮುಗಿಸ್ಕೊತಾ ಇದ್ದೀನಿ ಬೇಗ. ಇದು ಎಲ್ಲ ಮಾಡಿಕೊಂಡು ಹಾಸಿಗೆನೂ ಎಲ್ಲ ಒದರಬೇಕಾಗಿತ್ತು. ಇದೆಲ್ಲ ನಮ್ಮ ಮನೆಯವ್ರು ಇದ್ರು ನೋಡಿ, ಈ ಥರ ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ಕೊಂಡಿದ್ದೀನಿ ಸೀರೆಗಳೆಲ್ಲನೂ. ನಂದೇನು ಹೆವಿ ಸೀರೆಗಳಿಲ್ಲ. ಈ ಕಡೆ ಎಲ್ಲ ವೈಟ್ ಬಟ್ಟೆನ ಸುತ್ತಿಟ್ಟಿನಿ, ಅದೆಲ್ಲ ರೇಷ್ಮೆ ಸೀರೆಗಳು. ಇದೆಲ್ಲ ನಾರ್ಮಲಾಗಿ ಎಲ್ಲನೂ ಹೋದರೆ ಬಂದರೆ ಡೈಲಿ ಯೂಸ್ ಸೀರೆಗಳು. ಈ ಕಡೆ ಎಲ್ಲ ನೈಟಿಗಳು ಮತ್ತು ಡ್ರೆಸ್ಸುಗಳು, ಕೆಳಗಡೆ ನನ್ನ ಹಿರಿ ಮಗಂದು ಕಿರಿ ಮಗಂದು ಇಬ್ಬರದ್ದು ಬಟ್ಟೆಗಳು. ಒಂದು ಜೊತೆ ಬಟ್ಟೆ ತೊಗೊಟ್ಟಿರೋ ಲೇಬಲ್ ಸಮೇತ ಹಾಗೆ ಇಟ್ಟಿದ್ದಾನೆ ನನ್ನ ದೊಡ್ಡ ಮಗ. ಪ್ಯಾಂಟ್ಗಳೆಲ್ಲನೂ ಅದು ನಿಜವಾಗ್ಲೂ ಒಂದು ಡ್ರೆಸ್ಸು ಹಾಕಲಿಲ್ಲ ಅವನು, ಎಲ್ಲ ಹೊಸದೇ. ಇದನ್ನೆಲ್ಲ ಹಾಕ್ಬಿಟ್ಟು ಹೊಸದು ತೊಗೊತೀನಿ ಅಂತಂತೇಳಿ ಅಂದ. ನಾನು ಇದನ್ನೆಲ್ಲ ತೆಗೆದು ಈಚೆ ಇಟ್ಬಿಡೋಣ ಅಂತ ಅಂದ್ಕೊತಾ ಇದ್ದೀನಿ. ಇವಾಗ ತೆಗೆದುಕೊಡೋದೊಂದೇ, ಬಟ್ಟೆಗಳು ಯಾವುದೂ ಹಾಕಲ್ಲ.
ಸರಿ ಅಂದ್ಬಿಟ್ಟು ಅದನ್ನೆಲ್ಲ ತೆಗ್ದಿಡೋಣ ಅಂದ್ಬಿಟ್ಟು ನಾನೆಲ್ಲ ಎತ್ತಾ ಇದ್ದೀನಿ. ಇಲ್ಲಿ ಎಷ್ಟು ಜೊತೆ ಪ್ಯಾಂಟ್ಗಳಿದೆ ನೀವೇ ನೋಡ್ತಾ ಇರ್ಬೋದು. ಶರ್ಟ್ ಎಷ್ಟಿದೆಯೋ ಪ್ಯಾಂಟ್ ಅಷ್ಟೇ ಪ್ಯಾಂಟ್ಗಳಿದೆ. ಒಂದು ಪ್ಯಾಂಟು ಅವ್ನ ಮೈ ಮೇಲೆ ಹಾಕಲಿಲ್ಲ, ಇವೆಲ್ಲ ಹೊಸದೇ ಪ್ಯಾಂಟ್ಗಳು. ಈಗ ಆಗಲ್ಲ ಅಂತ ಆಗುತ್ತೋ ಆಗಲ್ಲ ಅದು ನನಗೆ ಗೊತ್ತಿಲ್ಲ. ಸರಿ ನೋಡು ಆಗದಿದ್ದೆಲ್ಲ ಬೇರೆಯವ್ರಿಗಾದರೂ ಕೊಟ್ಬಿಡೋಣ, ಹೊಸ ಬಟ್ಟೆಗಳಲ್ವಾ. ಇಲ್ಲ ಅಂದರೆ ಹಾಕಿ ಬಿಟ್ಟಿರೋ ಬಟ್ಟೆಗಳು ನಾವು ಯಾರಿಗೂ ಕೊಡೋಕ್ಕೋಗಲ್ಲ, ಬಿಸಾಡ್ತಿರೋ ಹೊರ್ತು ಕೊಡ್ಲಿಕ್ಕಂತೂ ಹೋಗಲ್ಲ. ಇದ್ರೆ ಶಕ್ತಿ ಇದ್ದರೆ ಒಂದು ಜೊತೆ ಬಟ್ಟೆ ಆದರೂ ನಾವು ಹೊಸದು ಕೊಡಿಸ್ಬೇಕೇ ವಿನಃ ನಾವು ಹಾಕಿಬಿಟ್ಟಿರೋ ಬಟ್ಟೆಗಳು ಕೊಡಬಾರ್ದು ಅಂತ ನನಗೆ ಯಾರೋ ಹೇಳಿದ್ರು. ಇದಕ್ಕೆ ಮುಂಚೆ ಕೊಡ್ತಾಯಿದ್ದೆ, ಕೊಡಬಾರ್ದು ಅಂತ ನನ್ನ ಮನಸ್ಸಿಗೆ ನನಗೆ ಅನಿಸ್ಬಿಟ್ಟು ನಾನು ಈಗ ಯಾರಿಗೂ ಕೊಡ್ತಾಯಿಲ್ಲ. ಸರಿ ಅಂತ ಇದೆಲ್ಲ ಸ್ವಲ್ಪ ಸೋಡಾ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೆಳಗಡೆ ಪೌಡ್ರ್ ಹಾಕಿ ಬಟ್ಟೆ ಹಾಕ್ಕೊಂಡ್ರೆ ಜಿರಳೆಗಳು ಬರಲ್ಲ ಅಂತಂತ ನನಗೆ ಯಾರೋ ಒಬ್ಬರು ಹೇಳ್ಕೊಟ್ಟಿದ್ದ ಟಿಪ್ಸ್ ಇದು. ಯಾವ ಪೌಡ್ರ್ ಇದ್ದರೂ ನಡೆಯುತ್ತೆ. ನನ್ನದು ಪಾನ್ಸ್ ಪೌಡ್ರ್ ಇರೋದ್ರಿಂದ ನಾನು ಅದೇ ಬಳಸ್ಕೊತೀನಿ. ಹಾಕ್ಬಿಟ್ಟು ಅದರ ಮೇಲೆ ಒಂದು ಕ್ಲಾತು ಹೊಲ್ಸಿಟ್ಟಿದ್ದೆ, ಈ ಬೀರು ಮೇಲೆ ಎಲ್ಲ ಕೆಳಗಡೆ ಹಾಕಲಿಕ್ಕೆ ಅಂತಲೇ. ಅದನ್ನು ಹಾಕ್ಕೊಂಡು ಅದರ ಮೇಲೆಲ್ಲ ನಾನು ನೀಟಾಗಿ ಮಡಚಿ ಎತ್ತಿಡ್ತಾ ಇದ್ದೀನಿ. ಆದಷ್ಟು ನನ್ನ ಬಟ್ಟೆಗಳಿಗೆ ಮತ್ತು ಮೇಕಪ್ ಸೆಟ್ಗಳಿಗೆ ಬೇರೆ ಇನ್ನೆಲ್ಲದಕ್ಕೂ ತುಂಬ ಕಮ್ಮಿ ನಾನು ಹಾಕೋದು ದುಡ್ಡು. ನೋಡಬೇಕು ಒಂದೊಂದಾಗಿ ಇದಕ್ಕೆ ಮೇಲೆ ನಾನು ತುಂಬ ಬಟ್ಟೆಗಳಿಗೆ ಕಮ್ಮಿ. ನಮ್ಮನೇಲಿ ಏನು ಕೊಡಿಸಿದ್ರೆ ಅದೇ. ಬಟ್ಟೆಗಳಿಗೆ ನಾನು ಬಂಡವಾಳ ಹಾಕಬೇಕಂದ್ರೆ ಸ್ವಲ್ಪ ಕಸಿವಿಸಿ ನನಗೆ. ಇನ್ನು ಏನಾದರೂ ಅದೇ ದುಡ್ಡು ನಾವು ಸೇವ್ ಮಾಡಿಕೊಂಡು ಏನಾದರೂ ನಾವು ಒಂದು ಬೆಳ್ಳಿನೋ ಬಂಗಾರನ ತೊಗೊಂಡ್ರೆ ಅದು ಕಷ್ಟ ಕಾಲಕ್ಕಾಗುತ್ತೆ. ಬಟ್ಟೆಗಳು ಯಾವತ್ತೂ ನಮ್ಮ ಕಷ್ಟ ಕಾಲಕ್ಕಾಗಲ್ಲ. ಮರ್ಯಾದೆ ಅಂತೂ ಮುಚ್ಚುತ್ತೆ, ಅದಿಲ್ಲ ಅಂತ ಹೇಳಲ್ಲ. ಅದು ಎಷ್ಟು ಬೇಕೋ ನಮ್ಗೆ ಅಷ್ಟೇ ಸಾಕು ಅನ್ನೋ ಅನಿಸಿಕೆ ನನ್ನದು. ಬಟ್ಟೆಗಳಿಗೆ ಮತ್ತು ಮೇಕಪ್ಗಂತೂ ನಾನು ತುಂಬ ಪ್ರಾಡಕ್ಟ್ಗಳನ್ನೂ ನಾನು ಹಾಕೋದಕ್ಕೆ ಹೋಗಲ್ಲ. ಎಷ್ಟು ಬಟ್ಟೆ ಇದ್ದರೆ ಅಷ್ಟರಲ್ಲೇ ಇರಲಿಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ನಾನು. ಈ ಸಲ ಅಂತೂ ಸ್ವಲ್ಪ ಬಜೆಟ್ ಹಾಕಿದ್ದೀನಿ. ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದಿರ ನಾನು ನೋಡಬೇಕೆಲ್ಲ ಒಂದು ₹1000 ಸೀರೆಗಳು ಒಂದು ₹500 ಆಫರ್ ಬಿಟ್ಟಿದ್ರು ಅಂತೇಳಿ ತೆಗ್ದಿದ್ದೀನಿ. ಅದು ಇನ್ನೂ ವೀಡಿಯೋ ಮುಂದೆ ನಾನು ತೊಗೊಂಬಂದಿಲ್ಲ. ನೋಡೋಣ ಅದು ಯಾವಾಗ ಆಗುತ್ತೆ ಅಂತಂತೇಳಿ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಬೇಕಿತ್ತಲ್ಲ, ಅದಕ್ಕೂ ಆಗುತ್ತೆ. ಮತ್ತು ಇನ್ನು ಶ್ರಾವಣ ಬೇರೆ ಬಂತು. ನನಗೆ ಯಾವ ಹಬ್ಬ ಸ್ಪೆಷಲ್ಲೋ ಇಲ್ಲೋ ನನಗೆ ಗೊತ್ತಿಲ್ಲ. ಶ್ರಾವಣ ಮಾತ್ರ ನನಗೆ ತುಂಬ ಸ್ಪೆಷಲಾದ ಹಬ್ಬ. 1 ತಿಂಗಳು ನಾನು ದೇವ್ರನ್ನ ಕೂರಿಸ್ತೀನಿ, ವರಮಹಾಲಕ್ಷ್ಮಿ ಅಮ್ಮನ ಮನೆಯಲ್ಲಿ. ಅಂದರೆ ಕಳಶದ ಮುಖಾಂತರ ಕೂರಿಸ್ತೀನಿ ನಾನು. ಮಿಕ್ಕಿದ್ದೆಲ್ಲನೂ ನಾನೆಲ್ಲ ತೆಗೆದೆತ್ತಿಟ್ಬಿಡ್ತಾಯಿದ್ದೆ. ಈ ವರ್ಷ ಇಟ್ಟರೆ 1 ತಿಂಗಳು ನಾನು ಅದಕ್ಕೆ ಪೂಜೆ ಮಾಡ್ತೀನಿ. ಮಧ್ಯದಲ್ಲಿ ಹೆಣ್ಮಕ್ಳದ್ದು ಇದ್ದೇ ಇರುತ್ತಲ್ವ, ಅದೇನಾದರೂ ಬಂದರೆ ಸ್ವಲ್ಪ ಸ್ಕಿಪ್ ಮಾಡ್ಕೊತೀನಿ. ನೋಡಿ ಈ ಥರ ಎಲ್ಲ ಜೋಡಿಸಿದ್ದೀನಿ, ಎಲ್ಲ ತೆಗೆದ್ಬಿಟ್ಟು. ನಾನು ಹಿರಿಮಗನ ಬಟ್ಟೆ ಎತ್ತಿರೋದಕ್ಕೆ ನನಗೆ ಇನ್ನೊಂದಷ್ಟು ಸ್ಪೇಸ್ ಆಯಿತು. ಸರಿ ನಮ್ಮ ಮನೆಯವ್ರು ಅದ್ರ ಮೇಲೆಲ್ಲ ನಾನು ಹತ್ತಿ ಕ್ಲೀನ್ ಮಾಡಲಿಕ್ಕಾಗಲ್ಲ ಅಂದ್ಬಿಟ್ಟು ಅವರೇ ಎಲ್ಲ ಹತ್ತಿ ಎಲ್ಲ ಇಳಿಸಿ ಕ್ಲೀನ್ ಮಾಡ್ತಿದ್ದಾರೆ. ಫ್ಯಾನು ಎಲ್ಲನೂ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಅವರೇ ಎಷ್ಟೋ ಕೆಲಸ ಮಾಡ್ತಾರೆ. ಮಳೆ ಬೇರೆ ಗಟ್ಟಿಯಾಗಿ ಬಂದುಬಿಡ್ತು. ಬಟ್ಟೆಗಳು ಹಾರಾಕಿದ್ದೆ, ಅರ್ಧ ಬಟ್ಟೆ ಹಾಗೇ ಇತ್ತು. ಒಣಗಾಕೋದು ನನಗೆ ತುಂಬ ಜಾಗ ಏನಿಲ್ಲ. ಹತ್ತಿದ್ರೆ 2 ಫ್ಲೋರ್ ಹತ್ತಬೇಕು, ಹೋಗ್ಲಿಕ್ಕಾಗಲ್ಲ. ಈಗ ಚಿಕನ್ ಸಾಂಬಾರ್ಗೆ ಏನೇನು ಬೇಕು ಅಂತ ಎಣ್ಣೆ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡಿದ್ದೀನಿ. ಮತ್ತು ಟೊಮೊಟೊ ಹಾಕ್ಕೊತೀನಿ. ಈಗ ಒಂದೇ ಒಂದು ಟೊಮೊಟೊ, ಚಿಕ್ಕದೊಂದು ಟೊಮೊಟೊ, ಸ್ವಲ್ಪ ಪುದೀನ ಹಾಕ್ಕೊತೀನಿ. ಪುದೀನ ಹಾಕ್ಕೊಂಡು ಮೊನ್ನೆ ಕಬಾಬ್ ಮಾಡಿದ್ದೆ ಅದೇ ಎಣ್ಣೆನೇ ನಾನು ಹಾಕ್ಕೊಂಡಿದ್ದೀನಿ. ಕಾಯಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊತೀನಿ. ಇದೆಲ್ಲ ಆದಮೇಲೆ ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಾನು ಮೆಣಸಿನ್ಕಾಯಿ ಅದೆಲ್ಲ ಏನು ಇಡಲ್ಲ, ಬರೀ ಖಾರದ ಪುಡಿ ಮನೆಯಲ್ಲೇ ಮಾಡಿರೋದನ್ನೇ ಹಾಕ್ಕೊಂಡು ನಾನು ನುಣ್ಣಗೆ ರುಬ್ಕೊತೀನಿ. ರುಬ್ಕೊಂಡಿದ್ದಾದಮೇಲೆ ನೋಡಿರಿ ಚಿಕನ್ ಹಾಕಿದ್ದೀನಿ. 1 kg ತರಿಸಿದ್ರಷ್ಟೇ, ಆ 1 kgನೂ ಜಾಸ್ತಿನೇ ನಮಗೆ. ನೋಡಿರಿ ಸಾಂಬಾರು ಕುದೀತಾ ಇದೆ, ಮಸಾಲೆ ಹಾಕಿ ಸಾಂಬಾರು ಕುದಿಸ್ಕೊಳಕ್ಕೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿತ್ತು ಸಾಂಬಾರು. ಎಗ್ ದೋಸೆ ಮಾಡೋಣ ಅಂಥೇಳಿ ನಾನು ಎಗ್ ದೋಸೆನೂ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ದೋಸೆಗೂ ಸಾಂಬಾರಿಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ತಿನ್ನಲಿಕ್ಕೆ. ನಮ್ಮದು ಇವತ್ತು ಟಿಫನ್ ಮುಗಿಸಿದ್ದೇ ಲೇಟ್ ಆಗಿಬಿಡ್ತು. ಈಗ ವಿಡಿಯೋ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್.